ಮಂಗಳೂರಿನ ಉಲ್ಲಾಳದಲ್ಲಿ ಫಟಾಫಟ್ ದರೋಡೆ, ಬರೀ 6 ನಿಮಿಷದಲ್ಲಿ 10 ಕೋಟಿ ದೋಚಿ ಎಸ್ಕೇಪ್, ಬ್ಯಾಂಕ್ ಡಕಾಯಿತಿ ಸುತ್ತ ಅನುಮಾನದ ಹುತ್ತ. ಬೀದರ್ನ ರಾಬರಿ ಕೇಸ್ ತನಿಖೆ ಚುರುಕು, ಹೈದರಾಬಾದ್ನಲ್ಲಿ ದರೋಡೆಕೋರರು ಜಸ್ಟ್ ಮಿಸ್ ಅಂತೆ. ಅಡೆತಡೆ ಇಲ್ಲದೆ 160 ಕಿಲೋಮೀಟರ್ ಕ್ರಮಿಸಿದ್ದಾದ್ರೂ ಹೇಗೆ ಈ ದುಷ್ಟರು? ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು, ಕೊಟ್ಟಂತ ಕೆಲಸಗಳನ್ನ ಮಾಡಿ. ಕಾಂಗ್ರೆಸ್ ಬಣ ಸಂಘರ್ಷಕ್ಕೆ ಎಐಸಿಸಿ ಅಧ್ಯಕ್ಷರು ಗರಂ, ಬಾಯಿ ಮುಚ್ಚಿಕೊಂಡಿರುವಂತೆ ವಾರ್ನಿಂಗ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಗೊಂದಲಕ್ಕೆ ಹೈತೆರೆ. ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಮುಗಿಯದ ಭಿನ್ನಮತ, ಮತ್ತೆ ವಿಜಯೇಂದ್ರ ಬೆಂಬಲಿಗರ ಪ್ರತ್ಯೇಕ ಸಭೆ. 189 ಶಾಸಕರಿಗೆ ಸರ್ಕಾರದಿಂದ ತಲಾ 10 ಕೋಟಿ ರಿಲೀಸ್. ಮೂಡಾ ನಿವೇಶನ ಹಗರಣಕ್ಕೆ ಬಿಗ್ ಟ್ವಿಸ್ಟ್, 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಜಪ್ತಿ ಮಾಡಿದ ಇಡಿ, ಮೂಡಾ ಮಾಜಿ ಆಯುಕ್ತ ನಟೇಶ್ ಪಾತ್ರ ಸಾಬೀತು. ನಿಂದನೆಯ ಕೇಸಲ್ಲಿ ಸಿಟಿ ರವಿ ವಿರುದ್ಧ ಸಿಐಡಿಗೆ ಪ್ರಬಲ ಸಾಕ್ಷ್ಯ, ವಿಚಾರಣೆಗೆ ಗೈರಾಗದ್ದಕ್ಕೆ ಕೋರ್ಟ್ ಗರಂ, ಫೋಟೋ ವಿಡಿಯೋ ವೀಕ್ಷಣೆಗೆ ಪ್ರಜ್ವಲ್ಗೆ ಪರ್ಮಿಷನ್. ಅಚ್ಚರಿ ರೀತಿಯಲ್ಲಿ ಸೈಫ್ ಆರೋಗ್ಯದಲ್ಲಿ ಚೇತರಿಕೆ, ಸರ್ಜರಿ ನಡೆದ ಮರುದಿನವೇ ಐಸಿಯುನಿಂದ ಶಿಫ್ಟ್, ಶಂಕಿತ ದಾಳಿಕೋರನಿಗೆ ಪೊಲೀಸ್ ಡ್ರಿಲ್. ಬಸ್ ಆಯ್ತು, ಈಗ ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿ ಆಗೋದಂತೂ ಗ್ಯಾರಂಟಿ. ಬೆಂಗಳೂರಲ್ಲಿ ಅಮೆರಿಕ ದೂತಾವಾಸ ಕಚೇರಿ ಆರಂಭ, ಟೀಂ ಇಂಡಿಯಾ ಆಟಗಾರರಿಗೆ ದಶಮೂಗುದಾರ.